करिए, ओ कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए। 79ನೇ ಸ್ವಾತಂತ್ರ್ಯ ದಿನೋತ್ಸವ ಸಂಭ್ರಮಾಚರಣೆದ ಶುಭಾಶಯಗಳು ಎಲ್ಲರಿಗೂ. ಮಿತ್ರರೇ, ನಮ್ಮ LIC ಶಾಖೆ ಸಂಡೂರು ವತಿಯಿಂದ ಇವತ್ತು 79ನೇ ಸ್ವಾತಂತ್ರ್ಯ ಸಮಾರಂಭ ನಿರ್ವಹಿಸ್ತಾ ಇದ್ವಿ. ಇದರ ಅಂಗವಾಗಿ ನಮ್ಮ ಏಜೆಂಟ್ ಮಿತ್ರರು ಮತ್ತೆ ಡೆವಲಪ್ಮೆಂಟ್ ಆಫೀಸರ್ ಮಿತ್ರರು ಮತ್ತೆ ನಮ್ಮ ಕಸ್ಟಮರ್ಸ್ ಹಾಗೆ ಮಿತ್ರರು ಎಲ್ಲರೂ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಈ ಒಂದು 79ನೇ ವರ್ಷ ಸ್ವಾತಂತ್ರ್ಯೋತ್ಸವದ ಶುಭ ಕೋರ್ತಾ ಇದ್ದೀರಿ. ಇದರ ಜೊತೆಗೆ ನಮ್ಮ LIC ಶಾಖೆ ಸಂಡೂರು ಇಡೀ ನಮ್ಮ ರಾಯಚೂರು ಡಿವಿಷನ್ ಅಲ್ಲಿ 6ನೇ ಸ್ಥಾನದಲ್ಲಿ ಇದೆ ಪ್ರೆಸೆಂಟ್. ಒಟ್ಟು 12 ಸ್ಥಾನದಲ್ಲಿ, ಅಂದ್ರೆ ಮಧ್ಯದಲ್ಲಿ ಇದ್ವಿ, ಮೇಲೆನೂ ಇಲ್ಲ ಕೆಳಗಡೆನೂ ಇಲ್ಲ. ಈ ಒಂದು ಶಾಖೆಯನ್ನ ನೀವು ಆದಷ್ಟು ಬೇಗ ಈ ಒಂದು ಸೆಪ್ಟೆಂಬರ್ ಒಳಗೆ ನಂಬರ್ 1 ಸ್ಥಾನಕ್ಕೆ ಒಯ್ತೀರಂತ ನನ್ನ ಒಂದು 2 ಮಾತು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. LICಗೂ ಮತ್ತು ನಮ್ಮ ದೇಶಕ್ಕೂ ಒಂದು ಅವಿನಾಭಾವ ಸಂಬಂಧ. ಹೇಗಂದ್ರೆ ಇಲ್ಲಿ ಮಾಡತಕ್ಕಂಥ ನಾವು ಕೆಲಸ ಪ್ರತಿಯೊಂದು ಸಹ ಒಂದು ಇಂಡೈರೆಕ್ಟ್ಲಿ ನಾವು ದೇಶ ಸೇವೆ ಮಾಡಿದಾಗೆ. ನಾವು ಮಾಡ್ತಕ್ಕಂಥ ಒಂದು ಪ್ರೀಮಿಯಂ ಆಗಲಿ, ತರ್ತಕ್ಕಂಥ ಒಂದು ಬಿಸ್ನೆಸ್ಸು ಡೈರೆಕ್ಟ್ ಆಗಿ ನಾವು ಏನೇ ಕೊಡದೇ ಇದ್ರು ಸಹ ದೇಶಕ್ಕಾಗಿ ನಾವು ಸೇವೆ ಮಾಡಿದಾಗ. ಯಾವ ರೀತಿ ಅಂದರೆ, ನಾವು ಬಂದಂಥ ಹಣವನ್ನು ಸರ್ಕಾರಕ್ಕೆ ಕೊಡ್ತೀವಿ, ಅಂದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಕೊಡ್ತೀವಿ, ಸ್ಟೇಟ್ ಗೌರ್ಮೆಂಟಿಗೆ ಕೊಡ್ತೀವಿ. ಅದರಿಂದ ಏನು ಮಾಡ್ತಾರೆ, ಸಾಮಾಜಿಕ ಉಪಯೋಗಕ್ಕೆ ರೋಡು, ಕರೆಂಟು ಈ ಥರ ಒಂದು ಇದಕ್ಕೆ ಯುಟಿಲೈಸ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ತಾರೆ. ಆ ಇಂಟ್ರೆಸ್ಟ್ನ ಕಸ್ಟಮರ್ಗೆ ಬೋನಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈ ಥರ ಆಗಿ ಈಗ ಇಷ್ಟು ವರ್ಷಗಳ ಸುದೀರ್ಘ ಸೇವೆ ಮಾಡಿ ಇಡೀ ನಮ್ಮ ಭಾರತದ ಒಂದು ಫೈನಾನ್ಷಿಯಲ್ ಬೆನ್ನೆಲುಬು ಅಂತಾನೆ ಕರಿತೀವಿ ನಾವು. ಇವತ್ತು ಶೇರ್ ಮಾರ್ಕೆಟ್ ಏನಾದ್ರು ಡೌನ್ ಆದರೆ ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಕಾಲ್ ಬರುತ್ತೆ, LIC ಅವ್ರು ಇನ್ವೆಸ್ಟ್ ಮಾಡ್ರಿ ಸ್ವಲ್ಪ ಅಂತ. ಅಂದ್ರೆ ಆ ಮಟ್ಟಕ್ಕೆ ಇವತ್ತು ಇಡೀ ವರ್ಲ್ಡಲ್ಲೇ ಒಂದು 4th ಸ್ಥಾನದಲ್ಲಿದೆ. ಇಂಥ ಒಂದು ಕಂಪನಿಯಲ್ಲಿ ನಾವೆಲ್ಲ ವರ್ಕ್ ಮಾಡೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತಾನೆ ಹೇಳ್ಬೋದು. ಇಷ್ಟು ಸುದೀರ್ಘವಾಗಿ ಇವತ್ತು ಸರ್ಕಾರಿ ಸ್ವಾಮ್ಯದ ಒಂದು ಸಂಸ್ಥೆ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ಎಂಪ್ಲಾಯೀಸು, ಪ್ರತಿನಿಧಿ ಮಿತ್ರರು ಮತ್ತು ಇದನ್ನು ನಂಬಿರ್ತಕ್ಕಂಥ ನಮ್ಮ ಪಾಲಿಸಿ ಹೋಲ್ಡರ್ ಕಾರಣ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸುತ್ತೇನೆ. ನೆರೆದಿರ್ತಂಥ ಶಾಖಾಧಿಕಾರಿಗಳೇ ಹಾಗೂ ಅಭಿವೃದ್ಧಿ ಅಧಿಕಾರಿಗಳೇ, ಪ್ರತಿನಿಧಿ ಮಿತ್ರರೇ ಮತ್ತು ಅವರ ಕುಟುಂಬದವರೇ ಹಾಗೂ ಚಿಣ್ಣರೇ, ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ 79ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ಹಾಗೆ ನಿಜವಾಗ್ಲೂ ತುಂಬ ಹೆಮ್ಮೆಯ ವಿಷಯ ಇವತ್ತು ನಮಗೆ. ಅಂದ್ರೆ ಈ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೋದು ಹೆಂಗೆ ಅಂತಂದ್ರೆ, ನಾವು ಸ್ವತಂತ್ರರು ಅಂತ ನೋಡಿ, ಅವತ್ತೆಲ್ಲ ನಮಗೆ ಹಲವಾರು ಗಣ್ಯರು ಹೋರಾಟದಿಂದ, ಮಹಾತ್ಮ ಗಾಂಧೀಜಿ ಅವರು ಶಾಂತಿಯಿಂದ, ಕೆಲವೊಂದು ಗಂಭೀರವಾದ ಒಂದು ಕೆಲವೊಂದು ಕ್ರಿಯೆಗಳನ್ನು ಸಹ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಒಂದೇ ರೂಪದಲ್ಲೇ ಹೋದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಗ್ತಿದ್ದಿಲ್ಲ. ಅಲ್ಲಿ ಉಗ್ರಗಾಮಿಗಳು ಇರ್ತಾರೆ ಮತ್ತು ಶಾಂತಿ ದೂತರು ಇರ್ತಾರೆ. ಎಲ್ಲರೂ ಸೇರಿದಾಗನೇ ನಮ್ಗೆಲ್ಲರಿಗೂ ಇವತ್ತೊಂದು ಸ್ವಾತಂತ್ರ್ಯವನ್ನು ನಾವು ಅನುಭವಿಸ್ತಿದ್ದೇವೆ ಅಂತ ನಿಜವಾಗ್ಲೂ ಅವರಿಗೆ ನಾವು ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅವರಿಂದನೇ ನಾವೆಲ್ಲ ಇವತ್ತು ಸ್ವತಂತ್ರರಾಗಿದ್ದೀವಿ. ಸೊ ಆ ಸ್ವತಂತ್ರವನ್ನು ಉಳಿಸ್ಕೊಳ್ಬೇಕಂತಂದ್ರೆ, ಅಂದ್ರೆ ನಮ್ಮ ದೇಶ ಸ್ವತಂತ್ರ ದೇಶ ಹಾಗೆ ಹಂಗೆ ನಾವು ಕಂಟಿನ್ಯೂಷನ್ ಆಗಿರ್ಬೇಕಂತಂದ್ರೆ, ಸೊ ನಮ್ಮ ಒಂದು ಕೊಡುಗೆ ನಮ್ಮ ದೇಶಕ್ಕೆ ನಮ್ಮ LIC ಇಂದ ಸಹಿತ, ಈಗ ನಮ್ಮ ಪಾಂಡರಂಗ ಸರ್ ಹೇಳಿದಂತೆ ನಿಜವಾಗ್ಲೂ ಬಹಳಷ್ಟು ಕೊಡುಗೆ ಇದೆ. ಅದು ಹೇಗಂತಂದ್ರೆ ನೋಡಿ, ಭಾರತ ಅಥವಾ ಇಂಡಿಯಾ ಅಂತ ಏನ್ ಹೇಳ್ತೀವಿ ನೋಡಿ, LIC ಆಫ್ ಇಂಡಿಯಾ, LICಗೂ ಮತ್ತು ಇಂಡಿಯಾಕ್ಕೂ ಬಹಳಷ್ಟು ಸಂಬಂಧ ಇದೆ. ಸೊ ಇದು ಒಂದು ಆ ಹೆಸರು ಕೇಳ್ಬೇಕಂತಹ ಒಂದು ಏನೋ ಒಂಥರ ರೋಮಾಂಚನ ಆಗ್ತದೆ. LIC ಆಫ್ ಇಂಡಿಯಾ ಅಂತಂದ್ರೆ ಒಂಥರ ನಿಜವಾಗ್ಲೂ ಬಹಳ ಹೆಮ್ಮೆ ಮತ್ತು ಖುಷಿ ಅನಿಸ್ತಿದೆ. ಇಂಥ ಒಂದು ಸಂಸ್ಥೆ ನಮ್ಮ ಭಾರತದಲ್ಲಿ ವ್ಯವಹಾರದಲ್ಲಿ ಮೊದಲ ಸ್ಥಾನದಲ್ಲಿದೆ ಮತ್ತು ಪ್ರಪಂಚದಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಸೊ ಹಾಗೆ ನಮ್ಮ ಮತ್ತು ನಿಮ್ಮೆಲ್ಲರ ಕೊಡುಗೆ ಈ ಭಾರತಕ್ಕೆ, ಅಂದ್ರೆ ನಾವೊಂದು ವ್ಯವಹರಿಸಬಹುದು ಮತ್ತು ಒಂದು ಫ್ಯಾಮಿಲಿಗೆ ಒಂದು ಇನ್ಸೂರೆನ್ಸ್
ವಿಮೆಯನ್ನು ಕೊಡುವುದರಿಂದ ಒಂದು ಕುಟುಂಬ ರಕ್ಷಣೆ ಮಾಡೋದ್ರಿಂದ ಕುಟುಂಬ ಬೀದಿ ಪಾಲಾಗಲ್ಲ. ಸೊ ಇನ್ ದಿ ಸೆನ್ಸ್ ಅವಾಗ ಭಾರತ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬ ಪ್ರತಿನಿಧಿಗಳು ಸಹಿತ ನಾವೇನ್ ಮಾಡ್ತಾ ಇದೀವಲ್ಲ, ನಾವು ಸ್ವತಂತ್ರರು ಅಂತ ಅನ್ಕೊಳ್ಳಿಕ್ಕೆ ನಾವು ಸ್ವತಂತ್ರವಾಗಿ ವ್ಯವಹರಿಸ್ಬೇಕು. ಮಾಡೋ ವ್ಯವಹಾರ ಸಂತೃಪ್ತಿಯಾಗಿ ಪ್ರೀತಿಯಿಂದ ನಾವು ಮಾಡಿದ್ರೆ ಒಳ್ಳೆ ವ್ಯವಹಾರನೂ ಬರುತ್ತೆ. ಸೊ ಒಳ್ಳೆ ವ್ಯವಹಾರ ಬಂದ್ರೆ ನಮ್ಮ ಶಾಖೆಯನ್ನು ಸಹಿತ ಟಾರ್ಗೆಟ್ ಫುಲ್ಫಿಲ್ ಆಗುತ್ತೆ. ಹಾಗೆ ನಮ್ಮ ದೇಶನೂ ಸಹ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. Hearty welcome to all on the occasion of 79th Independence Day. Proudly we all are Indians. We all are Indians first. Okay. So being a chief manager of Canara Bank, I thank you all for inviting us and making the part of this celebration. Because we are also a public sector undertaking, you are also a public sector enterprise, and we all are contributing to the building of the nation in our own products and services. Yes. We are serving the nation with our banking service. You are serving the nation with your safety products and insurance products. I would also like to share that I was part of LIC for 3 years in LIC's corporate office. I was heading into direct marketing channel. That time Usha Sangwan madam was the executive director. So I was in Mumbai divisional office 3 and corporate office for 3 years. I was into life insurance for 7 years of my beginning of the career, and then I shifted into banking. So I am very much fond of, like, we are in the same building. This is as good as a government building. Okay. So I am very happy today because I asked our Akbar Basha, ex-serviceman from Maratha Infantry, that how we are celebrating. Sir बोले कि there is only this thing, एक same building में ये होने के कारण we don't have separate arrangements and all. So I requested that we will participate, sir. We will participate, and every occasion, sir, we will participate. And we are very happy today to be the part of this celebration. Let us celebrate the day with some social responsibility, social activity, and let us do something for the society. Like we are delivering some services to the society. Like we should participate in tree plantation or blood donation or the cleaning of the area or such kind of activity, so that our country will look beautiful. The 79 years and the country will be there in existing for infinite years. Our contribution should be a little for the growth of the nation. I request all of you to please spread your thoughts. My also people, they are not local, they all are coming from Ballari, Hospete, that is why the attendance is less. So this occasion is not for holiday, this occasion is for doing something for the nation. So I again once again congratulate all of you for coming here and celebrating it. Thank you for inviting us. Thank you. 79ನೇ ಸ್ವತಂತ್ರ ದಿನದ ಎಲ್ಲರಿಗೂ ಶುಭಾಶಯಗಳು. ನಮ್ಮ ದೇಶ ಸ್ವತಂತ್ರವಾಗಿ 1947ರಲ್ಲಿ ಸ್ವತಂತ್ರ ಆಯಿತು. ಆಗಸ್ಟ್ 15ಕ್ಕೆ ರಾತ್ರಿ 12 ಗಂಟೆಗೆ. ನಮ್ಮ ದೇಶಕ್ಕೆ ಸಲುವಾಗಿ ಮಹಾತ್ಮ ಗಾಂಧೀಜಿಯವರು ಬಹಳ ಮಂದಿ ತ್ಯಾಗ ಮತ್ತು ಸತ್ಯ, ನಿಷ್ಠೆ, ಶಾಂತಿ ಮತ್ತೆ ಕೋಪದಲ್ಲಿನೂ ನಮ್ಮ ದೇಶವನ್ನು ಸ್ವತಂತ್ರ ಪಡಿಸಿದ್ದಕ್ಕೆ ಬಹಳ ಎಲ್ಲರಿಗೂ, ಎಲ್ಲ ರಾಜಕಾರಣಿಗಳಿಗೂ, ಎಲ್ಲ ಹೋರಾಟಗಾರರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು. ತಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನಿಜಕ್ಕೂ ಇವತ್ತು ಸರ್ ಹೇಳ್ದಂಗೆ ಮತ್ತು ನಮ್ಮ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸರ್ ಇಲ್ಲಿ ಆಗಮಿಸಿ ನಮ್ಮ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಬಹಳ ಅಭಿನಂದನೆಗಳನ್ನು ಅವ್ರಿಗೆ ಸಲ್ಲಿಸ್ತೇನೆ. ಯಾಕಂದ್ರೆ ಇದು ರಾಷ್ಟ್ರೀಯ ಹಬ್ಬ ಅಂದ ತಕ್ಷಣ ಎಲ್ಲರೂ ಆಚರಣೆ ಮಾಡ್ಬೇಕು. ಎಲ್ಲಾ ಬ್ಯಾಂಕ್ ಪ್ರತಿನಿಧಿಗಳು ಪ್ರತಿಯೊಬ್ರು ಧ್ವಜವಂದನೆ ಮಾಡ್ಬೇಕು. ಆದ್ರೆ ಸೊಂಡೂರಿನಲ್ಲಿ ವಿಪರ್ಯಾಸ ಅಂತ ಹೇಳಿದ್ರೆ ಕೆಲವೊಬ್ರು ಮಾಡ್ತಾರೆ, ಕೆಲವೊಬ್ರು ಮಾಡಲ್ಲ. ಮುಂದಿನ ದಿನಗಳಲ್ಲಿ ಅದನ್ನ ತಹಸೀಲ್ದಾರ್ ಗಮನಕ್ಕೆ ತಂದಾಗ ಎಲ್ಲರೂ ಕಡ್ಡಾಯವಾಗಿ ಮಾಡ್ಲೇಬೇಕಿದ್ರು. ರಾಷ್ಟ್ರೀಯ ಹಬ್ಬ ಅವ್ರ ಮನೇಲಿ ಕುತ್ಕೊಂಡು ರಜಾ ಮಾಡ್ಲಿಕ್ಕೆಲ್ಲ ಅಂತ ಅವ್ರು ಹೇಳಿದ್ದಾರೆ. ಒಂದು ಸೋಷಿಯಲ್ ಕಾಸ್ ಆಗಿ ಅದನ್ನ ತಗೊಂಡು ರಾಷ್ಟ್ರೀಯ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಇವತ್ತು ಮಾಡ್ಬೇಕು. ಅದನ್ನ ಅವರು ಬಹಳ ಇಂಟ್ರೆಸ್ಟ್ ಇಂದ ಇವತ್ತು ನಮ್ಮ LIC ಆಫೀಸಿಗೆ ಆಗಮಿಸಿದಕ್ಕೆ ನಾನೊಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ಬಹಳ ಖುಷಿ ಆಯ್ತು. ಅಂತವ್ರನ್ನ ನೋಡಿದಾಗ ನಮಗೆ ಗೌರವ ಹೆಚ್ಚಾಗುತ್ತೆ. ಯಾಕಂದ್ರೆ ದೇಶದ ಮೇಲೆ ಅವ್ರಿಗಿರುವಂತ ಕಾಳಜಿ, ಅಭಿಮಾನವನ್ನು ಕಂಡಾಗ ನಮ್ಗೆ ಹೆಮ್ಮೆ ಅನಿಸ್ತದೆ. ಅಂತವ್ರನ್ನ ಇವತ್ತು ನಮ್ಮ LIC ಶಾಖಾಧಿಕಾರಿಗಳು ಮ್ಯಾನೇಜರ್ ಸರ್ ಕರೆಸಿದ್ದು ನಮ್ಗೆ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಟು ಆಲ್. ನಮ್ಮ ಇಡೀ ಪ್ರತಿನಿಧಿ ಪರವಾಗಿ ಅಂತ ದೇಶಭಕ್ತರನ್ನ ಕರೆಸಿ ನಾವು ಸ್ವತಂತ್ರೋತ್ಸವವನ್ನು ಮಾಡಿದಾಗ ನಮ್ಗೆ ಬಹಳ ಖುಷಿ ಆಗುತ್ತೆ. ನಮ್ಮ ದೇಶ ಇವತ್ತು ಭಾರತದ ಇಡೀ ಪ್ರಪಂಚದಲ್ಲಿ 4ನೇ ಸ್ಥಾನಕ್ಕೆ, ಇನ್ನೇನು ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾವು ಆರ್ಥಿಕ ಪರಿಸ್ಥಿತಿಯಲ್ಲಿ ಅತ್ಯಂತ ಬಹಳ ವೇಗವಾಗಿ ಹೋಗ್ತಿರುವಂತಹ ದೇಶ. ಈಗ ತಾನೇ ಮಾನ್ಯ ತಹಸೀಲ್ದಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಇದ್ರು, ಆರ್ಥಿಕವಾಗಿ ಮತ್ತು ನಮ್ಮ
ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನ ಭಾರತದಲ್ಲಿ ನಾವು ಪಡೆದಿದ್ದೇವೆ. ವರ್ಲ್ಡ್ ಕಪ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಮಹಿಳಾ ಕ್ರಿಕೆಟ್ ಎಲ್ಲದರಲ್ಲಿ ಇವತ್ತು ಬಹಳ ವೇಗವಾಗಿ ಭಾರತ ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇದಕ್ಕೆ ಮೂಲ ಕಾರಣ ನಾವು 1947 ಆಗಸ್ಟ್ 15ರಂದು ಏನು ನಮ್ಮ ದೇಶಕ್ಕೆ ಬಲಿದಾನವನ್ನು ನೀಡಿ ಅನೇಕ ರಕ್ತವನ್ನ ನೀಡಿ ಇವತ್ತು ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಅದನ್ನ ನಾವು ದುರುಪಯೋಗ ಪಡಿಸಿಕೊಳ್ಳಾರ್ದೆ ಸದುಪಯೋಗ ಪಡಿಸಿಕೊಂಡು ನಾವೆಲ್ಲರೂ ಒಗ್ಗಟ್ಟಿಂದ ರಾಷ್ಟ್ರ ಭಕ್ತಿಯಿಂದ ಇವತ್ತೊಂದು ದಿನ ಆದ್ರೂ ನಾವು ದೇಶಕ್ಕೋಸ್ಕರ ತಲೆ ಎತ್ತಿ ಧ್ವಜಕ್ಕೆ ವಂದನೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿ ಮಾಡ್ಕೊಳ್ತಾ ಇದ್ದೆ. ಒಬ್ಬ LIC ಪ್ರತಿನಿಧಿಯಾಗಿ ನಾನು ಮಾತಾಡೋದಾದ್ರೆ ಬಹಳ ಖುಷಿ ಇದೆ. ಸರ್ ಹೇಳ್ದಂಗೆ ಒಬ್ಬ LIC ಏಜೆಂಟ್ ಆಗಿ ಇವತ್ತು 13ನೇ ವರ್ಷ ನಂದು ಸತತ ನಡೀತಾ ಇದೆ. ನಮ್ಮ ಅಭಿವೃದ್ಧಿ ಅಧಿಕಾರಿಗಳ ಬೆನ್ನೆಲುಬಾಗಿ ನಾನು ನಿಂತು ಅನೇಕ ಪ್ರತಿ ವರ್ಷನೂ ಧ್ವಜ ವಂದನೆ ಕೆಳಗೆ ಒಂದು ಶಾಲನ್ನು ಹಾಕಿ ಸನ್ಮಾನ ಮಾಡ್ತಿರೋದು ನಮಗೂ ಬಹಳ ಹೆಮ್ಮೆ ಆಗುತ್ತೆ. ಧ್ವಜಕ್ಕೆ ಸಲ್ಯೂಟ್ ಅನ್ನೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ. ನಮ್ಮ ಅನೇಕ ಹಿರಿಯ ಪ್ರತಿನಿಧಿಗಳಿದ್ದಾರೆ, MDRTಗಳಿದ್ದಾರೆ, ನಾಗರಾಜ್ ಅಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಗಿರೀಶ್ ಸರ್ ಆಗಿರ್ಬೋದು. ಇವರೆಲ್ಲ ಬಹಳ ಮಾಹಿತಿಯನ್ನ ತಿಳ್ಕೊಂಡು LIC ಬಗ್ಗೆ ಇಡೀ ಸೊಂಡೂರಿನ ಶಾಖೆಯನ್ನ ಉನ್ನತ ಸ್ಥಾನಕ್ಕೆ ಏರಿಸುವಲ್ಲಿ ಹಿರಿಯ ಬಹಳ ಜನ ಇದ್ದಾರೆ. ನಮ್ಮ ಹೊನ್ನೂರಪ್ಪ ಸರ್ ಆಗಿರ್ಬೋದು, ನಮ್ಮ ಹಿರಿಯ ಪ್ರತಿನಿಧಿ ಇದ್ದಾರೆ ಕೆಂಚಪ್ ಸರ್ ಆಗಿರ್ಬೋದು, ಅನೇಕ ಜನ ಇದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಬಳ್ಳಾರಿಯಲ್ಲೇ ನಮ್ಮ ಶಾಟ್ಲೈಟ್ ಆಫೀಸ್ ಸೊಂಡೂರು ಪ್ರಥಮ ಸ್ಥಾನದಲ್ಲಿ ಹೋಗಿರೋದು ನಮ್ಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಇವತ್ತು ಕರೆಸಿ ಈ ನಮ್ಮ ಚಾನೆಲ್ ಮುಖಾಂತರವಾಗಿ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವಿಜಯ್ ಕುಮಾರ್ ಕತ್ತೂರ್ मेरा ಲೋಕಲ್ ಟಿವಿ ರಿಪೋರ್ಟರ್. ರಾವತ್ ಸರ್ ಅವರು ನಮ್ಮ ವಿಜಯ್ ಕುಮಾರ್ ಅವರಿಗೆ ಆರ್ಡರ್ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.